ಸರ್ವ ಮನಸ್ಸುಗಳಿಗೂ ಹಾಗೂ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರವರ ಸಿನಿಮಾದ ಈ ಸಾಂಗ್ ಕೇಳಿರ್ತೀವಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ ಅಂತ. ಹಿಂದೆ ಏನಾಗ್ತಿತ್ತು ಅಂದರೆ, ಅವ್ರಿಗೆ ನಾವು ಎಷ್ಟು ದುಡಿತಿದ್ವಪ್ಪ, ನಮಗೆ ಅನ್ನಕ್ಕಾಗ್ತಿತ್ತ, ನೀರಕ್ಕಾಗ್ತಿತ್ತ, ನಮಗೆ ಹಾಕೊಳ್ಳೋ ಬಟ್ಟೆಗಾಗ್ತಿತ್ತ, ಇಷ್ಟಕ್ಕೆ ಸೀಮಿತ ಆಗ್ತಿತ್ತು ಅಂದರೆ ನೆಮ್ಮದಿಯಾಗಿರ್ತಿದ್ರು. ಆದರೆ ಇವಾಗ ಕಾಲ ಬದಲಾಗಿದೆ. ನಾವು ಶ್ರೀಮಂತರಾಗಬೇಕು, ಸೈಟ್ ತೊಗೋಬೇಕು, ನಾವು ಒಳ್ಳೊಳ್ಳೆ ಮಕ್ಕಳಿಗೆ ಎಜುಕೇಷನ್ಸ್ನ ಕೊಡಿಸ್ಬೇಕು, ಇಷ್ಟು ಆಸ್ತಿನ ಸಂಪಾದನೆ ಮಾಡಬೇಕು, ದೊಡ್ಡ ದೊಡ್ಡ ಬಂಗ್ಲೆನ ತೆಗಿಬೇಕು, ಸೊ ನಾವು ಶ್ರೀಮಂತರು ಅಂತ ಅನ್ನಿಸ್ಕೊಳ್ಬೇಕು ಅಂತ ಈ ಜೀವನದ ಜಂಜಾಟದಲ್ಲಿ ಹೋರಾಟವನ್ನೇ ಮಾಡ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ನಮಗೇನಾದರೂ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಸಜೆಷನ್ ನಮಗೆ ಸಿಕ್ಕಿದ್ರೆ ಲೈಫಲ್ಲಿ ಯಾವುದೇ ರೀತಿ ಫಿನಾನ್ಷಿಯಲಿ ಸಿಗಾಕೊಳ್ಳದೆ ಹಾಗೆ ಬಂದಂತಹ ಕಷ್ಟಗಳನ್ನೆಲ್ಲ ಒಂದು ಒಳ್ಳೆ ರೀತಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ನಾನು ಇವತ್ತಿನ ಎಪಿಸೋಡಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಕೆಲವೊಂದು ನಾವು ಹೇಳ್ತಾ ಇರ್ತೀವಿ, ಅಜ್ಞಾನಿಗಳ ಹತ್ರ ದುಡ್ಡಿರಲ್ಲ, ಜ್ಞಾನಿಗಳ ಹತ್ರ ಮಾತ್ರ ದುಡ್ಡಿರುತ್ತೆ ಅಂತ ಕೇಳ್ತಾ ಇರ್ತೀವಿ. ಸೊ ಈ ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೊಂದು ವಿಚಾರ ತಿಳ್ಕೊಳ್ತು ಅಂತ ಅಂದರೆ, ನಮ್ಮ ಜೀವನದ ಉದ್ದಕ್ಕೂ ನಾವು ಏನು ಮಾಡ್ತಾ ಇದ್ದೀವಿ, ತಪ್ಪುಗಳು ಯಾವುದು, ಸೊ ನಾವು ಇದನ್ನು ತಿಳ್ಕೊಂಡು ನಾವು ಯಾವ ಅಹಮ್ಮಿಂದ ಅಹಂ ಬ್ರಹ್ಮಾಸ್ಮಿಯಾಗಿ ನಾವು ಮೆರಿತಾ ಇದ್ದೀವಿ ಅನ್ನೋದು ಒಂದು ಅರಿವಾಯಿತು ಅಂದರೆ ಎಲ್ಲ ಹೊಸ ಹೊಸ ಸೋರ್ಸ್ಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ, ನಾವು ಒಂದೊಳ್ಳೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ನನಗೆಲ್ಲ ಗೊತ್ತು, ನಾನು ಇದನ್ನು ಸೋರ್ಸ್ ಕಲ್ತ್ಬಿಟ್ಟಿದ್ದೀನಿ, ನಾನು ಇದೆಲ್ಲ ತಿಳ್ಕೊಬಿಟ್ಟಿದ್ದೀನಿ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಇದು ತಪ್ಪು. ಈ ಜ್ಞಾನಿಗಳಿಗೆ ಈ 84 ಲಕ್ಷದ ಒಂದು ಏನೇನು ಜೀವರಾಶಿಗಳಿದ್ದಾವೆ, ಈ ಕಷ್ಟ ಮನುಷ್ಯನ ಹೊರತುಪಡಿಸಿ ಈ ಮನುಷ್ಯನೇ ಬಿಟ್ಟರೆ ಇನ್ಯಾರಿಗೂ ಕೂಡ 84 ಲಕ್ಷದ ಸಾವಿರಕ್ಕೂ ಕೂಡ ಯಾವುದೇ ರೀತಿ ಈ ಜೀವರಾಶಿಗಳಿಗೆ ಕಷ್ಟಗಳಿಲ್ಲ. ಸೊ ಹಾಗೆ ಈ ದುಡ್ಡಿನ ಸಾಲ ಅಂತ ಇರೋದು 84 ಲಕ್ಷದ ಸಾವಿರ ಜೀವರಾಶಿಗಳಿಗೂ ಕೂಡ ಮನುಷ್ಯನೊಬ್ಬನಿಗೆ ಕೂಡ ಸಾಲ ಇರೋದು. ಸೊ ಹೇಳ್ತಾ ಇರ್ತೀವಿ, ಅವಾಗವಾಗ ಹಿಂದೆ ಹೇಳ್ತಾ ಇರ್ತಾರೆ, ಈ ನಿಯತ್ತಿಗೆ ಪ್ರಾಣಿಗಳಿಗಿರ್ತಕ್ಕಂಥ ಬುದ್ಧಿ ಮನುಷ್ಯನಿಗಿಲ್ವಲ್ಲ, ನಿನಗಿಲ್ವಲ್ಲ ಅಂತ ಹಿಂದೆ ಬೈತಾ ಇರ್ತಾರೆ. ಸೊ ಈ ಮನುಷ್ಯ ಹೇಗೆ ಅಂತ ಅಂದರೆ, ನಮಗೆಲ್ಲ ಗೊತ್ತು, ನಾನೇ ಬುದ್ಧಿವಂತ, ನಾನೇ ಅಹಂ ಬ್ರಹ್ಮಾಸ್ಮಿ, ನನಗೆಲ್ಲವನ್ನ ಕಲಿತುಬಿಟ್ಟಿದ್ದೇನೆ, ನಾನೆಲ್ಲವನ್ನ ಸಾಧಿಸ್ತೇನೆ. ಸೊ ನೀವು ನೋಡಿದ್ದೀರಾ, ಈ ಮನುಷ್ಯನ ಹೊರತುಪಡಿಸಿ ಯಾವುದೇ ಒಂದು ಜೀವರಾಶಿಗಳಿಗೂ ಕೂಡ ಯಾವುದೇ ಒಂದು ಹೆದರಿಸೋದು ಬೆದರಿಸ್ತಕ್ಕಂಥದ್ದಲ್ಲ, ಮತ್ತು ಯಾವುದೇ ಒಂದು ಜೈಲಿಗೆ ಹೋಗ್ತಕ್ಕಂಥದ್ದಿರಲ್ಲ, ಮತ್ತು ಯಾವುದೇ ಒಂದು ಶಾಲಾ ಕಾಲೇಜುಗಳಿರಲ್ಲ. ಆದರೂ ಎಲ್ಲ ಕಷ್ಟವನ್ನು ಎಲ್ಲ ಜ್ಞಾನಿ ಭಗವಂತ ಒಂದು ಪರಬ್ರಹ್ಮವನ್ನೇ ನಮ್ಮೊಳಗೆ ಇರಿಸ್ಬಿಟ್ಟಿರ್ತಾನೆ. ಆದರೂ ಕೂಡ ಈ ಮನುಷ್ಯ ಅನ್ನೋ ಜೀವಿ ನನಗೆ ಎಲ್ಲ ಗೊತ್ತು, ಜ್ಞಾನಿಯಾಗಿರ್ತಾನೆ, ಬಟ್ ಎಲ್ಲವನ್ನ 100ಗೆ 100% ಅದನ್ನು ಸುಳ್ಳು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಮನುಷ್ಯ ಹೇಗೆ ಜ್ಞಾನಿ ಆಗ್ತಾನೆ, ಅಜ್ಞಾನಿ ಆಗ್ತಾನೆ, ಜ್ಞಾನವನ್ನು ಹೇಗೆ ಉಪಯೋಗಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ನ ಕೊಡ್ತೀನಿ. ಈ ಸತ್ಯಲೋಕ, ಈ ಅಂತಹ ನರಕವನ್ನು ಅನುಭವಿಸ್ತಕ್ಕಂಥವ್ರು ಪಾತಾಳ ಲೋಕಕ್ಕೆ ಹೋಗ್ಬಿಡ್ತಾರೆ. ಒಂದು ಟೈಮಲ್ಲಿ ಈ ಒಂದು ಸತ್ಯಲೋಕ ಅಂದರೆ ಸ್ವರ್ಗಲೋಕದಲ್ಲಿ ಒಬ್ಬ ಕೇಳ್ತಾನೆ ಪರಮಾತ್ಮನನ್ನು, ಅಪ್ಪ ಪರಮಾತ್ಮ, ನೀನು ಇಷ್ಟೊಂದು ಜ್ಞಾನಿ ಉಳ್ಳವನು, ಮನುಷ್ಯನಿಗೆ ಎಲ್ಲವನ್ನ ಕಲಿಕೆಯನ್ನು ಕೊಟ್ಟಿದ್ಯಾ, ಎಲ್ಲ ಅಂತರ್ಬುದ್ಧಿಯನ್ನು ಕೊಟ್ಟಿದ್ಯಾ, ಒಳ್ಳೆ ವಿವೇಕವನ್ನು ಕೊಟ್ಟಿದ್ಯಾ, ಆದರೂ ಇಷ್ಟೊಂದು ಸ್ಟ್ರಗಲ್ ಲೈಫಲ್ಲಿ ನಾನು ಲೀಡ್ ಮಾಡೋದಕ್ಕೆ ಹೇಗೆ ಇದೆಲ್ಲ ಸಾಧ್ಯ ಅಂತ ಈ ರೀತಿ ಕ್ವಶನ್ ಕೇಳ್ತಾ ಇರಬೇಕಾದ್ರೆ ಭಗವಂತ ಬಾಯಿಲಿ, ನಾನು ನೀನು ಮಾರುವೇಷದಲ್ಲಿ ಭೂಲೋಕಕ್ಕೆ ಹೋಗೋಣ, ಅಲ್ಲಿ ಜ್ಞಾನಿ ಯಾರು ಅಜ್ಞಾನಿ ಯಾರು ಅನ್ನೋದನ್ನು ನಿನಗೆ ಮನವರಿಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆತನನ್ನು ಕರ್ಕೊಂಡು ಮಾರುವೇಷದಲ್ಲಿ ಭಗವಂತ ಹೋಗ್ತಾನೆ. ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ದೇವಸ್ಥಾನವನ್ನು ಕಟ್ತಾ ಇರ್ತಾರೆ. ಸೊ ಕಟ್ತಾ ಇರ್ತಕ್ಕಂಥ ಸುಮಾರು 10 ಮಧ್ಯಾಹ್ನದ ಸಮಯ ಆಗಿರುತ್ತೆ. ಆ ಒಂದು ಬಿಲ್ಡಿಂಗ್ ಕಟ್ತಾ ಇರ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಒಂದು ಜಾಗಕ್ಕೆ ಹೋಗ್ತಾರೆ. ಒಬ್ಬರನ್ನ ಮಾತಾಡಿಸ್ತಾರೆ, ಏನಪ್ಪ, ಏನು ನಿನ್ನ ಹೆಸರು, ಏನು ಕೆಲಸ ಮಾಡ್ತಿದ್ಯಾ ಅಂತ. ಓ ಸ್ವಾಮಿ, ಏನು ಕೆಲಸ ಅಂತ ಕೇಳ್ತಿದ್ದೀರಲ್ಲ, ಕಣ್ಣು ಕಾಣಿಸ್ತಾ ಇಲ್ವಾ, ಏನು ಬಿಸಿಲು, ಏನಿದು, ಏನು ಕೆಲಸನೋ ಏನೋ, ದೇವ್ರು ಯಾಕಾದರೂ ನನಗೆ ಇಂಥ ಕೆಲಸ ಕೊಟ್ಬಿಟ್ನೋ, ಜೀವನನೇ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಅಂತ ಈ ರೀತಿ ಅವನ ಕಷ್ಟಗಳನ್ನ ಹೇಳ್ಕೊಳ್ತಾನೆ. ದೆನ್ ಮತ್ತೊಬ್ಬರ ಹತ್ರ ಭಗವಂತ ಮರುವೇಷದಲ್ಲಿ ಕರ್ಕೊಂಡು ಹೋಗ್ತಾನೆ ಆತನನ್ನು ಏನಪ್ಪ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಆತನೂ ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ, ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ, ಬಿಸಿಲಿದೆ, ಮಳೆ ಇದೆ,
ಮತ್ತು ಇಲ್ಲಿ ನಮ್ಗೆ ತುಂಬ ಸುಸ್ತಾಗ್ತಿದೆ, ಏನು ಕೆಲಸನೋ ಏನೋ, ಈ ಕೆಲಸ ಭಗವಂತ ನಾನು ಮಾಡ್ತೇನೆ ಇರಲಿಲ್ಲ, ಏನು ಮಾಡಲಿ, ಕಟ್ಕೊಬಿಟ್ಟಿದ್ದೀನಿ, ಆ ಮಕ್ಕಳನ್ನ ಓದಿಸ್ಬೇಕು, ಹೆಂಡತಿನ ಸಂಸಾರ ಅನ್ನೋದ ನೀಗಿಸ್ಕೊಂಡು ಹೋಗಬೇಕು, ಹಾಗಾಗಿ ಜೀವನ ಮಾಡ್ತಿದ್ದೀನಪ್ಪ, ಯಾರಿಗೆ ಬೇಕು ಈ ಜೀವನ, ಯಾರಿಗೆ ಬೇಕು ಈ ಕೆಲಸ ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟು ಮತ್ತೊಬ್ಬ ಓರ್ವ ವ್ಯಕ್ತಿ ಹತ್ರ ಹೋದಾಗ ಆತ ಊಟಕ್ಕೆ ಕೂತಿರ್ತಾನೆ. ಅಪ್ಪ ತಂದೆ ಏನು ಕೆಲಸ ಮಾಡ್ತಿದ್ದೀಯ ನೀನು, ಏನು ನಿನ್ನ ಹೆಸರು ಅಂತ ಕೇಳಿದಾಗ, ಪರಮಾತ್ಮ ನಾನು ಎಷ್ಟೋ ಗಾರೆ ಕೆಲಸಗಳನ್ನ ಮಾಡಿದ್ದೀನಿ, ಯಾವುದೋ ಇದು ದೇವಸ್ಥಾನ, ರಾಮನ ದೇವಸ್ಥಾನ ಅಂತೆ, ದೇವಸ್ಥಾನ ಕಟ್ತಾ ಇದ್ದಾರೆ, ನನಗೆ ಎಷ್ಟೇ ಒಂದು ಯಾವುದೇ ಮಳೆ ಗಾಳಿ ಬಿಸಿಲು ಸುಸ್ತು ಅನ್ನೋದೇ ಕಾಣ್ತಾ ಇಲ್ಲ, ಯಾಕಂದರೆ ಒಂದು ದೇವರ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ನಾನು ದೇವರ ಮೊರೆ ಹೋಗಿದ್ದೀನಿ, ನಾನು ಎಷ್ಟೋ ಜನಕ್ಕೆ ಇವತ್ತು ನಾನು ತಿಂತಾ ಇದ್ದೀನಿ, ಊಟಕ್ಕಿರಲ್ಲ, ನನಗೆ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಇರಲ್ಲ, ಇಂಥ ಒಂದು ಒಳ್ಳೆ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ, ತೃಪ್ತಿ ಇದೆ ನನಗೆ ಅಂತ ಹೇಳ್ತಾನೆ. ಸೊ ಇಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು, ಆ ಮಾರುವೇಷದಲ್ಲಿರ್ತಕ್ಕಂಥ ಭಗವಂತ ಆತನಿಗೆ ಹೇಳ್ತಾನೆ, ನೋಡಪ್ಪ ಎಷ್ಟು ಜನ ಎಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದೇ ಕೆಲಸ, ಆದರೆ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಚಿಂತನೆಗಳು, ಒಂದೊಂದು ಆಲೋಚನೆಗಳು, ಒಂದೊಂದು ಆಸೆಗಳು ಹೇಗಿದೆ ಅಲ್ವಾ. ಸೊ ಅಂತ ಹೇಳಿ ಭಗವಂತ ನಾವೆಲ್ಲವನ್ನ ಕಲಿತಾ ಎಲ್ಲವನ್ನು ಅಹಂ ಬ್ರಹ್ಮಾಸ್ಮಿ ಪರಬ್ರಹ್ಮ ನಮಗೆಲ್ಲವನ್ನ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಭಗವಂತ ಮಾರುವೇಷದಲ್ಲಿರ್ತಕ್ಕಂಥ ಆ ಮನುಷ್ಯನಿಗೆ ಅರ್ಥ ಮಾಡಿಸ್ತಾನೆ. ಬದುಕಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಲೈಫಲ್ಲಿ ಎಲ್ಲವನ್ನ ಒಂದು ಕಷ್ಟ ಸುಖಗಳು ಏನಿರುತ್ತೋ, ನಾವು ಇರ್ತಕ್ಕಂಥ ಲೈಫ್ ಲೀಡಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆ ಅದರಲ್ಲಿ ತೃಪ್ತಿ ಇರಬೇಕು. ಎಷ್ಟೋ ಜನಕ್ಕೆ ಇವಾಗ ಭಗವಂತ ಇವಾಗ ಎಷ್ಟೊಂದು ನೇಚರ್ ಕೊಟ್ಟಿದ್ದಾನಲ್ವ, ಕಣ್ಣು ಕಿವಿ ಮೂಗು ಕೈ ಕಾಲು, ಇಂಥ ಅದ್ಭುತವಾದಂತಹ ಬದುಕಲ್ಲಿ ನಮ್ಗೆ ಇಷ್ಟೊಂದು ವಿಸ್ಮಯಕಾರಿಯಾದಂತಹ ಬದುಕನ್ನು ಕೊಟ್ಟಿರ್ತಕ್ಕಂಥ ಬದುಕಲ್ಲಿ ನಮಗೆ ಕಾರ್ ಸಿಗಲಿಲ್ಲ, ನಮಗೆ ಮನೆ ಕಟ್ಟಲಿಲ್ಲ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ವ್ಯವಸಾಯ ನನಗೆ ಯಾರೂ ಒಂದು ಗೌರವವನ್ನು ಕೊಡಲ್ಲ, ಈ ರೀತಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಮೇಲೆ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಮೇಲೆ ನಮಗೆ ಒಂದು ಪ್ರೀತಿ ಇಲ್ಲ ಅಂದಾಗ ಲೈಫಲ್ಲಿ ಯಾವುದೂ ಕೂಡ ನಮಗೆ ಅಟ್ರಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಅವನಿಗೆ ತಥಾಸ್ತು ಅಂತ ಹೇಳಿ ಹೋಗ್ತಾನೆ. ಆ ಇಬ್ಬರು ಏನು ಕೆಲಸ ಮಾಡ್ತಾ ಇರ್ತಾರೋ ಅದೇ ಕೆಲಸ ಮಾಡ್ತಾ ಇರ್ತಾರೆ. ದೆನ್ ಆ ವ್ಯಕ್ತಿ ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಕಾಣಿಸ್ತಾ ಇರ್ತಾನೆ. ಸೊ ಈ ರೀತಿ ಬದುಕಲ್ಲಿ ನಮ್ಮ ಆತ್ಮವಿಶ್ವಾಸ ಇರಬೇಕು, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನಾವು ಏನನ್ನ ಮಾಡ್ತಾ ಇದ್ದೀವಿ, ಸೊ ದೆನ್ ನಾವು ಏನು ಮಾಡಿದ್ರೆ ನಾವು ಯಾವ ಕ್ಷೇತ್ರದಲ್ಲಿ ತೃಪ್ತಿ ಇದೆ ಇದನ್ನೆಲ್ಲ ಮನುಷ್ಯ ಅರಿತರೆ, ಇವಾಗ ದೆನ್ ಎಲ್ಲ ಒಂದು ನ್ಯೂ ಇಯರ್ ಅಂತ ಬಂದ್ಬಿಡ್ತು, ಡಿಸೆಂಬರ್ ಎಂಡಲ್ಲಿ ಇದ್ದೀವಿ ನಾವು, ಹೊಸ ವರ್ಷ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ಯಾರಾದರೂ ನಿಜವಾಗಿ ಕೇಳಿದ್ರೆ ಹ್ಯಾಪಿಯಾಗಿರ್ತೀರಾ? ಯಾರು ಹೋಗಿ ಕೇಳಿದ್ರೆ ಹೌ ಆರ್ ಯು ಅಂತ ಕೇಳಿ ಐ ಆಮ್ ಫೈನ್ ಅಂತಾರೆ, ನಿಜವಾಗ್ಲೂ ಅವ್ರು ಫೈನ್ ಆಗಿದ್ದಾರಾ? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ರು ಕೂಡ ಹ್ಯಾಪಿಯಾಗಿಲ್ಲ. ಕ್ಯಾಲೆಂಡ್ರ್ ಮಾತ್ರ ಬದಲಾಗ್ತಿದೆ ಹೊರತು ಈ ನಮ್ಮ ಜೀವನದ ಬದುಕು ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಜೀವನದ ಒಂದು ಪರಿಸ್ಥಿತಿ ಈ ರೀತಿಯಾಗಿದೆ. ಪ್ರತಿಯೊಂದನ್ನು ಕೂಡ ತೃಪ್ತಿ ಪಡ್ತಾ ಬದುಕಲ್ಲಿ ಒಂದು ಒಳ್ಳೆ ನಿಲುವನ್ನು ತಗೊಂಡು ಹೋದರೆ ಬದುಕಲ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನದಾಗಿ ಭಗವಂತ ಆ್ಯಂಡ್ ಯೂನಿವರ್ಸ್ ಬ್ಲೆಸ್ ಮಾಡ್ತಾರೆ. ಸೊ ಈ ಎಪಿಸೋಡ್ ನಿಮಗೆ ಒಂದು ಕ್ಲಾರಿಟಿಯಾಗಿ ಒಂದು ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಒಂದು ಹೇಳೋದನ್ನು ಮರ್ತೆ, ದಯವಿಟ್ಟು ನನ್ನ ಚಾನಲ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಅನೇಬಲ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.